ಹಲೋ ನಮಸ್ಕಾರ ಎಲ್ಲರಿಗೂ. ಯು ಕೆ ಜಿ, ಎಲ್ ಕೆ ಜಿ ಮತ್ತು 1ನೇ ಕ್ಲಾಸ್ ಓದ್ತಾ ಇರುವಂಥ ಮಕ್ಕಳಿಗೆ, ಅಂದರೆ ನೆಕ್ಸ್ಟ್ ಅವ್ರನ್ನ ಈ ಎಜುಕೇಷನ್ಗೆ ಕಳಿಸ್ಬೇಕು ಅಂತ ಅನ್ಕೊತಿರುವಂಥ ಪೋಷಕರಿಗೆ, ಜೊತೆಗೆ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಸರ್ಕಾರ ಅಂತಲೇ ಹೇಳ್ಬೋದು. ಸೊ 1ನೇ ಕ್ಲಾಸ್ ಓದ್ತಿರೋಂಥ ಮಕ್ಕಳಿಗೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್, ಜೊತೆಗೆ ಪೇರೆಂಟ್ಸ್ಗೂ ಕೂಡ ತುಂಬಾ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿರುವಂಥ ಪೋಷಕರೆಲ್ಲ ಕೂಡ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಇಂತಿಷ್ಟು ಏಜ್ ಅಂತ ಕಡ್ಡಾಯ ಅಂತ ಎಲ್ಲರೂ ಕೂಡ ಗೊತ್ತು. ಬಟ್ ಈ ವರ್ಷದಲ್ಲಿ ಬಂದುಬಿಟ್ಟಿದ್ರೆ, ಈ ವರ್ಷ ಅಂದರೆ ಕಳೆದ ವರ್ಷದಿಂದ ತುಂಬಾ ಜಾಸ್ತಿ ಆಗಿತ್ತು. 1ನೇ ಕ್ಲಾಸಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಂದರೆ ಅವರಿಗೆ ಕಡ್ಡಾಯವಾಗಿ 7 ವರ್ಷ ತುಂಬಿರಲೇಬೇಕು ಅಂತೇಳಿ ಕಡ್ಡಾಯವಾಗಿ ಒಂದು ರೂಲ್ಸನ್ನು ಮಾಡಿದರು. ಬಟ್ ಇದ್ರ ಬಗ್ಗೆ ಸದನದಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಚರ್ಚೆ ಮಾಡಿದಾಗ ಕೆಲವೊಂದು ಅಪ್ಡೇಟ್ಗಳನ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಕಡ್ಡಾಯಾಗಿ 7 ವರ್ಷ ತುಂಬಿದ್ರೆ ಮಾತ್ರ ಅವ್ರನ್ನ 1ನೇ ಕ್ಲಾಸಿಗೆ ಕರ್ಕೊಳ್ತಾಯಿದ್ರು, ಅಂದರೆ ಸ್ಕೂಲವರೆಲ್ಲರೂ ಕೂಡ 1ನೇ ಕ್ಲಾಸಿಗೆ ಕರೆಕ್ಟಾಗಿ ಕರ್ಕೊಳ್ತಾಯಿದ್ರು. ಬಟ್ ಈಗ ಅದ್ರ ಬಗ್ಗೆ 60 ದಿನದ ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗುವಿಗೆ 6.5 ವರ್ಷ ಆಗಿದೆ, ಇನ್ನು 5 ತಿಂಗಳು ತುಂಬಿಲ್ಲ ಅಂದರೆ 7ನೇ ಕ್ಲಾಸಿಗೆ ಕಳಿಸೋದಕ್ಕಾಗಲ್ಲ ಅನ್ನೋ ಒಂದು ವಿಚಾರ ಎಲ್ಲರೂ ಕೂಡ ಗೊತ್ತು. ಬಟ್ ನಿಮಗೆ 6 ವರ್ಷ ತುಂಬಿ 8 ತಿಂಗಳು ಅಥವಾ 9 ತಿಂಗಳು ಅಥವಾ 10 ತಿಂಗಳು ಆದರೂ ಕೂಡ 7 ವರ್ಷ ತುಂಬಿಲ್ಲ ಅಂಥೇಳಿ 1ನೇ ಕ್ಲಾಸಿಗೆ ಕಳಿಸೋದಕ್ಕಾಗಲ್ಲ ಅನ್ನೋಂಥ ಸಮಸ್ಯೆಗಳು ಯಾರಿರ್ತಾರೆ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ 60 ದಿನದವರೆಗೂ ಕೂಡ ಏನಾದರೂ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಅಂಥವ್ರನ್ನ ಇಲ್ಲಿ ಸ್ಕೂಲಿಗೆ ಕರ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ 6.5 ವರ್ಷ ಆಗಿದ್ದರೂ ಕೂಡ ಅಂಥವ್ರನ್ನೂ ಕೂಡ 1ನೇ ಕ್ಲಾಸಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಈ ಥರ ರೂಲ್ಸ್ ಇಲ್ಲದೇ ಸಾಕಷ್ಟು ಮಕ್ಕಳ ಎಜುಕೇಷನ್ ತುಂಬಾ ಅವ್ರಿಗೆ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಅವ್ರಿಗೆ 5.5 ವರ್ಷ ಆಗಿದ್ದರೂ ಕೂಡ ಅವ್ರಿಗೆ 6 ತಿಂಗಳಿಗೋಸ್ ಅಂದರೆ 6 ತಿಂಗಳಿಗಾಗಿ ಸರ್ಕಾರ ಅಂದರೆ ಅವ್ರನ್ನ 1ನೇ ಕ್ಲಾಸಿಗೆ ಕರ್ಕೊಳ್ತಾ ಇರಲಿಲ್ಲ. ಸೊ ಇದ್ರ ಬಗ್ಗೆ ಕೂಡ ಸರ್ಕಾರದವರು ಒಂದು ಎಚ್ಚರಿಕೆಯನ್ನು ತಗೋಬೇಕು ಅಂತೇಳಿ ಈ ರೀತಿಯಾಗಿ ನಿರ್ಧಾರ ಮಾಡಿರುವಂಥದ್ದು. ಸೊ ನಿಮ್ಮ ಮಗುವಿಗೆ 6.5 ವರ್ಷ ಆಗಿದ್ದರೂ ಕೂಡ ಅವ್ರನ್ನ 1ನೇ ಕ್ಲಾಸಿಗೆ ಸೇರಿಸ್ಕೋಬೇಕು ಅಂತೇಳಿ ಸರ್ಕಾರದವರು ನಿರ್ಧಾರ ಮಾಡಿರುವಂಥದ್ದು. ಸೊ ಎಲ್ಲ ಪೋಷಕರಿಗೂ ಕೂಡ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.